ಸಂತೋಷವಾಗಿದ್ದೀರಾ ನಿಜವಾಗ್ಲು? ಎಸ್. ಆರ್ ಯು ಹ್ಯಾಪಿ ಟುಡೇ? ಯಾ. ಯಾಕೆ? ಇವತ್ತು ಕ್ರಿಸ್ತನು ನಮಗೋಸ್ಕರ ಜನಿಸಿದ್ದಾನೆ. ಆಮೇಲೆ ಸೊ ಈ ದಿನದ ಸಂದೇಶ, ಕ್ರಿಸ್ಮಸ್ ಈಸ್ ಫಾರ್ ಆಲ್ ಪೀಪಲ್. ಕ್ರಿಸ್ಮಸ್ ಇಸ್ ನಾಟ್ ಫಾರ್ ಕ್ರಿಶ್ಚಿಯನ್ಸ್ ಬಟ್ ಇಟ್ ಈಸ್ ಫಾರ್ ಆಲ್ ಪೀಪಲ್. ಇದು ಕೇವಲ ಕ್ರೈಸ್ತರಿಗಾಗಿ ಇಲ್ಲ. ಕ್ರಿಸ್ಮಸ್ ಅನ್ನುವುದು ಇಡೀ ಎಲ್ಲ ಲೋಕದ ಮನುಷ್ಯರಿಗೋಸ್ಕರ. ಆಮೇನ್ ಆಮೇನ್. ಯಾಕೆಂದ್ರೆ ಒಂದು ವಾಕ್ಯ ಈಗ ಹೇಳ್ತದೆ, ಒಂದು ವಚನ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಾಕ್ಯ ಹೀಗೆ ಹೇಳ್ತದೆ. ದ ಬುಕ್ ಆಫ್ ಲೂಕ್ಸ್ ಚಾಪ್ಟರ್ 2 ವರ್ಸ್ 10 ಹೀಗೆ ಹೇಳ್ತದೆ. ಓದೋಣ. ಬೋರ್ಡ್ ಮೇಲೆ ಇದೆ. ಬೈಬಲ್ ತರದೇ ಇರೋರು ಬೋರ್ಡ್ ಅನ್ನ ನೋಡಿ ಓದ್ಬೋದು. ಎಸ್. ಅವರಿಗೆ ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಎಸ್. ಸೊ ಇಲ್ಲಿ ನಾವು ನೋಡ್ತೇವೆ, ದೇವತನು ಅವ್ರಿಗೆ ಹೇಳ್ತಾನೆ, ಹೆದರಬೇಡ್ರಿ, ಕೇಳ್ರಿ, ಜನರಿಗೆಲ್ಲ. ಇಲ್ಲಿ ಕ್ರೈಸ್ತರಿಗೆಲ್ಲ ಅಂತ ಬರ್ತದ ಬೈಬಲ್ ಅಲ್ಲಿ? ಇಲ್ಲ. ಅಮೆರಿಕದಲ್ಲಿ ಇರೋರಿಗೆ ಅಂತ ಬರ್ತದ? ಇಲ್ಲ. ಅಂದ್ರೆ ಏನು? ಇಡೀ ಭೂಲೋಕದಲ್ಲಿರುವ ಎಲ್ಲಾ ಜನರಿಗೆ ಒಂದು ಸಂತೋಷ ಉಂಟು ಮಾಡುವಂತ ಸಮಾಚಾರ. ಯಾಕೆ ನಾವು ಬಂದಿದ್ದೇವೆ? ಇದು ಸಂತೋಷವನ್ನು ಉಂಟು ಮಾಡುವಂತ ಸಮಾಚಾರ. ಪಕ್ಕದವರಿಗೆ ಹೇಳ್ರಿ, ನಿಮಗೆ ಸಂತೋಷವನ್ನು ಉಂಟು ಮಾಡುವ ಸಮಾಚಾರ. ಜಸ್ಟ್ ಟೆಲ್ ಟು ಯುವರ್ ನೇಬರ್ಸ್, ಟುಡೇ ಈಸ್ ಹ್ಯಾಪಿ ಡೇ. ಓಕೆ, ಹೇಳ್ರಿ, ಇವತ್ತು ದೇವರು ಶುಭ ಸಮಾಚಾರವನ್ನ ನಿಮಗೆ ತಗೊಂಡ್ಬಂದಿದ್ದಾನೆ. ಸೇ ಟು ಯುವರ್ ನೇಬರ್, God has brought a good news today. Yes. Okay, ದೇವರು ನಿಮಗೆ ಏನ್ ಮಾಡಿದ್ದಾನೆ? ಶುಭ ಸಮಾಚಾರ. ಯಾರಿಗೆ? ಟು ಆಲ್ ಪೀಪಲ್. ಎಲ್ಲಾ ಜನರಿಗೆ ದೇವರು ಏನ್ ಮಾಡಿದ್ದಾನೆ? ಶುಭ ಸಮಾಚಾರವನ್ನ ತಿಳಿಸ್ತಾನೆ. ಅದೇನು? ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆಮೇಲೆ ಯಾರಿಗೋಸ್ಕರ? ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ, ನಿನಗೋಸ್ಕರ ರಕ್ಷಕನು ಹುಟ್ಟಿದ್ದಾನೆ. Okay, for you a savior is born. ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ನೋಡ್ರಿ, ಕ್ರಿಸ್ಮಸ್ ಈಸ್ ಆಲ್ ಅಬೌಟ್ ಜೀಸಸ್. ಕ್ರಿಸ್ಮಸ್ ಅಂದ್ರೆ ಅದು ಏನು ಅಲ್ಲ, ಇದೆಲ್ಲವೂ ಯೇಸುದೇ ಆಗಿದೆ. ಅದಕ್ಕಾಗಿ ನಾವು ಸೇರಿ ಬಂದಿದ್ದೇವೆ. ಯಾಕೆ ನಾವು ಸೇರಿ ಬಂದಿದ್ದೇವೆ? ವೈ ವಿ ಗ್ಯಾದರ್ಡ್ ಹಿಯರ್? ಬಿಕಾಸ್ ಆಫ್ ಜೀಸಸ್. ಯೇಸು ಕ್ರಿಸ್ತನಿಗೋಸ್ಕರ ನಾವು ಸೇರಿ ಬಂದಿದ್ದೇವೆ. ಈ ದಿನ ಯಾರು ನಮ್ಮ ಗೆಸ್ಟ್? ಹೂ ಇಸ್ ಅವರ್ ಗೆಸ್ಟ್ ಟುಡೇ? ಜೀಸಸ್. ದ ಮೇನ್ ಗೆಸ್ಟ್ ಈಸ್ ಜೀಸಸ್. ಸಿ, ಈಗ ಯಾರ್ದಾದ್ರು ಮನೆಗೆ ಒಂದು ಹುಟ್ಟುಹಬ್ಬಕ್ಕೆ ಹೋಗ್ತೀರಿ, ಆ ಹುಟ್ಟುಹಬ್ಬದಲ್ಲಿ ಯಾರು ನೋಡ್ಲಿಕ್ಕೆ ಹೋಗ್ತೀರಿ? ಯಾವ ವ್ಯಕ್ತಿಯ ಹುಟ್ಟುಹಬ್ಬ ಇದೆ ಆ ವ್ಯಕ್ತಿ ನೋಡ್ಲಿಕ್ಕೆ ಹೋಗ್ತೀರಿ. ಕರೆಕ್ಟ್ ಅಲ್ಲ? If you go to celebrate a Christmas to someone's house, who is the main guest? The birthday boy is the main guest. ಅವನ್ನ ನೋಡ್ಲಿಕ್ಕೆ ಹೋಗ್ತಿರಲ್ಲ. So today who is the birthday boy? ಇವತ್ತು ಆ ಬರ್ತ್ಡೇ ಬಾಯ್ ಯಾರು? ಜೀಸಸ್. ಈಸ್ ಅವ್ರ ಮೇನ್ ಗೆಸ್ಟ್. ಅವರೇ ಇಲ್ಲ ಆದ್ರೆ ಹೆಂಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀರಿ? ಈಗ ಯಾರ್ದಾದ್ರು ಬರ್ಡೇ ಇದ್ದಾಗ ಆ ವ್ಯಕ್ತಿನೇ ಇಲ್ಲ ಅಂದ್ರೆ ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಿ? ಕೇಕ್ ಕಟ್ ಮಾಡೋರು ಯಾರು? ಬರ್ತ್ಡೇ ಯಾರ್ದು ಇರ್ತದೆ ಅವರೇ ಅಲ್ಲ. ಸೊ ಹಾಗಾದ್ರೆ ಎಲ್ಲ ಇದ್ದು ಯೇಸುನೇ ಇಲ್ಲಾದ್ರೆ? ಕರೆಕ್ಟ್ ಅಲ್ಲ? ಎಲ್ಲ ಇದೆ. ಏನಿದೆ? ಡೆಕೋರೇಷನ್ ಇದೆ, ಹೌದಾ? ಪ್ರೋಗ್ರಾಮ್ಸ್ ಇದೆ, ಡ್ಯಾನ್ಸ್ ಇದೆ, ಹಾಡಿದೆ, ಸಂದೇಶ ಇದೆ, ಎಲ್ಲ ಮುಗಿದ್ಮೇಲೆ ಒಳ್ಳೆ ಊಟ ಇದೆ, ಎಲ್ಲ ಇದೆ. ಆದ್ರೆ ಯೇಸುನೇ ಇಲ್ಲ ಆದ್ರೆ ಅದಕ್ಕೆ ಅರ್ಥ ಆಗುದಿಲ್ಲ. ಆ ಕ್ರಿಸ್ಮಸ್ಸಿಗೆ ಏನಿಲ್ಲ, ಮೀನಿಂಗ್ಲೆಸ್ ಆಗುತ್ತೆ. ಇಫ್ ಕ್ರೈಸ್ಟ್ ಇಸ್ ನಾಟ್ ಇನ್ ಯುವರ್ ಕ್ರಿಸ್ಮಸ್, ದಟ್ ಕ್ರಿಸ್ಮಸ್ ಇಸ್ ಮೀನಿಂಗ್ಲೆಸ್. ಆ ಒಂದು ಕ್ರಿಸ್ಮಸ್ ಏನಾಗುತ್ತೆ? ಅರ್ಥವಿಲ್ಲದ ಕ್ರಿಸ್ಮಸ್ ಆಗುತ್ತೆ. ಸೊ ಹಾಗಾಗಿ ಕ್ರಿಸ್ಮಸ್ ಇಸ್ ಆಲ್ ಅಬೌಟ್ ಜೀಸಸ್. ಕ್ರಿಸ್ಮಸ್ ಅಂದ್ರೇನೆ ಯೇಸು.
ಒಬ್ಬ ರಾಜ, ಮಕ್ಕಳು ಮಾತಾಡ್ಬೇಡ್ರಿ, ಒಬ್ಬ ರಾಜ ತನ್ನ ಜನರು ಹೆಂಗೆ ಜೀವಿಸ್ತಾ ಇದ್ದಾರೆ, ಅವರ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳುವಂತ ಆಸೆ ಉಂಟು. A king wanted to know the situation of his people. ಸೊ ಅದಕ್ಕಾಗಿ ಏನ್ ಮಾಡ್ದ, ಒಂದ್ ದಿವಸ ನಮ್ಮ ಜನರು ಹೆಂಗಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಹೋದ. ಬಟ್ ಅವನು ಈಗ ರಾಜ ಅಂತಂದ್ಮೇಲೆ, ರಾಜ ಅಂದ್ಮೇಲೆ ಅವನಿಗೆ ಸಿಂಹಾಸನ, ಸೈನ್ಯ, ರಥಗಳು, ಸೈನಿಕರೆಲ್ಲ ಇರ್ತಾರಲ್ಲ, ಈ ತರ ಹೋಗ್ಬಿಟ್ರೆ ಜನ ಏನ್ ಮಾಡ್ತಾರೆ, ಅವನನ್ನ ತುಂಬಾ ಪ್ರೀತಿ ಗೌರವ ಮಾಡಿ ಅವನನ್ನ ಯಾರು ಒಳ ಕರ್ಕೊಳ್ಳೋದಿಲ್ಲ, ಯಾಕೆ ರಾಜ ಅಲ್ಲ ಅವನು. ಸೊ ಅದಕ್ಕೆ ಅವನು ಏನ್ ಮಾಡ್ತಾನೆ, ಒಬ್ಬ ಭಿಕ್ಷುಕನ ವೇಷವನ್ನ ಧರಿಸಿ ಏನ್ ಮಾಡ್ತಾನೆ, ರಾಜ ತನ್ನ ಜನರ ಕಡೆಗೆ ಹೋಗ್ತಾನೆ, ಹೆಂಗಿದ್ದಾರೆ ನೋಡೋಣ. ಓಕೆ, ಆಗ ಆ ಭಿಕ್ಷುಕನನ್ನ ನೋಡಿದಾಗ ಯಾರು ಅವನನ್ನು ಒಳಗೆ ಕರ್ಕೊಳ್ಳೋದಿಲ್ಲ, ಏನ್ ಮಾಡೋದಿಲ್ಲ, ಯಾಕೆ, ಅವನೊಬ್ಬ ಭಿಕ್ಷುಕ ಇರ್ತಾನೆ. ಸೊ ಹಾಗಾಗಿ ಏನಾಗತ್ತೆ, ಈ ಭಿಕ್ಷುಕ ಒಬ್ಬ ಬಡ ಮನೆಗೆ ಹೋದಾಗ ಇನ್ನೊಬ್ಬ ಅಲ್ಲಿ ಭಿಕ್ಷುಕ ಒಂದ್ ಮನೆ ಇರ್ತದೆ, ಅವನ ಮನೆಗೆ ಹೋದಾಗ ಅವನನ್ನು ಒಳ ಕರ್ಕೋತಾನೆ. ಅವ್ನು ಹೇಳ್ತಾನೆ, ನನಗೆ ಒಂದ್ ದಿವಸ ಉಳ್ಕೊಳ್ಳಿಕ್ಕೆ ಅವಕಾಶ ಕೊಡು. ಏನ್ ಮಾಡ್ತಾನೆ, ಆ ಕಿಂಗ್ ವೆಂಟ್ ಲೈಕ್ ಎ ಬೆಗ್ಗರ್. ಬಟ್ ಯಾರು ಅವನನ್ನ ಏನ್ ಮಾಡೋದಿಲ್ಲ, ಸ್ವೀಕರಿಸುವುದಿಲ್ಲ. ಬಟ್ ಅಗೇನ್ he went to beggar's house. ಅವನ್ ಬೆಗ್ಗರ್ ಇನ್ವೈಟೆಡ್ ಹಿಮ್. ಅವಾಗ ಅವನ ಒಳಗಡೆ, ಆ ಭಿಕ್ಷುಕನ ಮನೆ ಒಳಗಡೆ ಅವನು ಕುತ್ಕೋತಾನೆ. ಒಂದ್ ದಿವಸ ಉಳಿಲಿಕ್ಕೆ ಅವಕಾಶ ಕೊಡೋಣ, ಒಂದ್ ದಿವಸ ಉಳಿತಾನೆ. ಒಂದ್ ದಿವಸ ಅವನ ಜೊತೆಗೆ ಊಟ ಮಾಡ್ತಾನೆ. ಸೊ ಒನ್ ಡೇ he stayed with one more poor man, but he was a king. ಬಟ್ ಅವ್ನ್ ಗೊತ್ತಿಲ್ಲ ಇವನು ಅರಸ ಅಂತ. ಅವನೊಬ್ಬ ಭಿಕ್ಷಕ ಅಂದಾಗ, ನಿಂದ ಯಾವ ಏರಿಯಾ ಅಂತ ಕೇಳ್ತಾನೆ. ಅಂದ್ರೆ ಏನು, ವಿಚ್ ಈಸ್ ಯುವರ್ ಏರಿಯಾ, ಎದಕ್ಕೆ ನೀನ್ ಭಿಕ್ಷೆ ಬಿಡು ಏರಿಯಾ ಯಾವುದು. ಅವಾಗ ಕಿಂಗಿಗೆ ಏನ್ ಗೊತ್ತು, ಅವ್ನು ಹೇಳ್ತಾನೆ, ಎಲ್ಲ ಏರಿಯಾ ನಂದೇ, ಹಾಗಾದ್ರೆ ಎಲ್ಲಾ ಕಡೆ ಭಿಕ್ಷೆ ಬಿಡ್ತೀನಿ. ಹೌದು, ಎಲ್ಲಾ ಕಡೆನೂ ಹೋಗ್ತಿರ್ತೇನೆ, ಬಟ್ ನಾನು ನೋಡೇ ಇಲ್ಲ ಯಾವಾಗೂ. ಇಲ್ಲ, ನಾನು ಇವತ್ತು ಹೊಸದಾಗಿ ಬಂದಿದ್ದೇನೆ, ಸೊ ನಾಳೆ ನಿಂಗೆ ನಾನು ಭೇಟಿ ಆಗ್ತೇನೆ ಅಂತ ಹೇಳಿ ಅವನು ಹೋಗ್ಬಿಡ್ತಾನೆ. ಒಂದ್ ದಿವಸ ಅವನ ಜೊತೆಗಿದ್ದು. ಸೊ ನೆಕ್ಸ್ಟ್ ಡೇ ಅಗೇನ್ he come, but he comes with his kingly costumes. ಅಂದ್ರೆ ತನ್ನ ಅರಸನ ಬಟ್ಟೆಗಳನ್ನು ಧರಿಸ್ಕೊಂಡು ಬರ್ತಾನೆ. ನೆಕ್ಸ್ಟ್ ಡೇ ಎಲ್ಲಿ ಬರ್ತಾನೆ, ಅದೇ ಜಾಗಕ್ಕೆ ಬರ್ತಾನೆ, ದಟ್ ಸೇಮ್ ಪ್ಲೇಸ್. ಅದೇ ಬಡ ಮನುಷ್ಯನ, ಒಬ್ಬ ಭಿಕ್ಷುಕನ ಮನೆಗೆ ಅವನು ಬರ್ತಾನೆ. ಓಕೆ, ಅಲ್ಲಿ ಬಂದಾಗ ಅವಾಗ ಭಿಕ್ಷುಕಿಗೆ ಹೇಳ್ತಾನೆ, ನಿನ್ನೆ ನಾನು ಬಂದಂತ ಭಿಕ್ಷುಕ ನಾನೇ. ಅವನಿಗೆ ಅವಾಗ ಅವನಿಗೆ ಆಶ್ಚರ್ಯ ಆಗ್ತದೆ, he was surprised. ಯಾಕೆಂದ್ರೆ yesterday he was like a beggar, today he came like he's a king. ಅವಾಗ ಆ ಕಿಂಗ್ ಕೇಳ್ತಾನೆ, ಕಿಂಗ್ asked that beggar, what you want, just ask, I will give whatever you want. ಆಗ ಆ ಭಿಕ್ಷುಕಿಗೆ ಏನ್ ಕೇಳ್ತಾನೆ ಅರಸ, ನಿಂಗೆ ಏನ್ ಬೇಕು ಕೇಳು, ನಾನು ಎಲ್ಲವನ್ನ ಕೊಡ್ತೇನೆ. ಆದ್ರೆ ಆ ಭಿಕ್ಷುಕ ಹೇಳ್ತಾನೆ, ನಂಗೆ ಏನು ಬೇಡ. ಏನ್ ಹೇಳ್ತಾನ್ರಿ, ಕೇಳ್ರಿ ಎಲ್ಲರೂ, ಲಕ್ಷ್ಯ ಕೊಡ್ರಿ. ಭಿಕ್ಷುಕ ಏನ್ ಹೇಳ್ತಾನೆ, ನನಗೆ ಏನು ಬೇಡ. ಯಾಕೆ ಗೊತ್ತಾ, ಒಬ್ಬ ಅರಸನೇ ನನ್ನ ಜೊತೆಗಿದ್ದಂತ ಅನುಭವ ನನಗೆ ಅಷ್ಟೇ ಸಾಕು. ಅರಸನೇ ನನ್ನ ಹತ್ರ ಇದ್ರೆ ಎಲ್ಲವೂ ನನ್ನ ಕಡೆ ಇದ್ದಂಗೆ, ಒಂದು ದಿವಸ ನೀನು ಒಟ್ಟಿಗಿದ್ಯಲ್ಲ ಅಷ್ಟೇ ಸಾಕು ಅಂತ ಹೇಳ್ತಾನೆ. ಅರ್ಥ ಮಾಡ್ಕೊಳ್ರಿ. ಹಲೋ, ರಾಜ ಬೇಕಾ, ರಾಜನ ಒಡವೆಗಳು ಬೇಕಾ ಅವನಿಗೆ? ಅವನು ಹೇಳ್ತಾ ಇದ್ದಾನೆ, ಐ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ಯು, ಬಿಕಾಸ್ ಯು ಆಸ್ ಅ ಪರ್ಸನಲಿ ಯು ಸ್ಟೇಡ್ ವಿತ್ ಮೀ ಒನ್ ಡೇ, ದಟ್ಸ್ ಇನಫ್ ಫಾರ್ ಮೀ. ಅರಸನೇ, ನೀನೇ ನನ್ನ ಜೊತೆಗಿದ್ಯಲ್ಲ ಅಷ್ಟೇ ಸಾಕು ನನಗೆ. ನಿನ್ನ ಆಸ್ತಿ, ಅಂತಸ್ತು, ಹಣ ನನಗೆ ಬೇಡ. ಎಷ್ಟು ಜನರಿಗೆ ಅರಸನು ನಿಮ್ಮ ಮನೆಗೆ ಬರೋದು ಬೇಕಾ, ಅರಸನ ಆಶೀರ್ವಾದಗಳು ನಿಮ್ಮ ಮನೆಗೆ ಬರಬೇಕು? ನಿಜವಾಗಿ ಹೇಳಿ, ಹೌ ಮೆನಿ ಆಫ್ ಯು ವಾಂಟ್ ಕಿಂಗ್ ಆರ್ ಬ್ಲೆಸ್ಸಿಂಗ್ಸ್ ಆಫ್ ಕಿಂಗ್? ಡು ಯು ವಾಂಟ್ ಕಿಂಗ್ ಆರ್ ಡು ಯು ವಾಂಟ್ ಬ್ಲೆಸ್ಸಿಂಗ್ಸ್ ಆಫ್ ಕಿಂಗ್? ಓನ್ಲಿ ಬ್ಲೆಸ್ಸಿಂಗ್ಸ್ ಯು ವಾಂಟ್? ಬರೀ ಆಶೀರ್ವಾದನೇ ಬೇಕಾ ಅಥವಾ ಅರಸನೇ ಬೇಕಾ? ಅರಸನೇ ನಿಮ್ ಮನೆಗೆ ಬಂದ್ರೆ ಅವನ್ದೆಲ್ಲ ಆಶೀರ್ವಾದಗಳು ನಿಂದೆ ಅಲ್ವಾ? ಹಲೋ, ಅರ್ಥ ಆಗ್ತದೆ? ಅರಸ ಇಂಪಾರ್ಟೆಂಟ್, ಅರಸನ ಆಶೀರ್ವಾದಗಳು ಬೇಕಾ ನಿಮ್ಗೆ? ರಾಜನೇ ನಿಮ್ ಮನೆಗೆ ಬಂದ್ರೆ ಸಾಕಲ್ರಿ, ಎಲ್ಲ ಇದ್ದಂಗೆ ಅಲ್ಲ ನಿಮಗೆ. ಆ ರಾಜನೇ ಯೇಸು ಸ್ವಾಮಿ.
ಆಮೇಲೆ ಕಿಂಗ್ ಈಸ್ ಜೀಸಸ್ ಕ್ರೈಸ್ಟ್. ಆ ಅರಸನ್ನೇ ನಿಮ್ಮ ಮನೆಗೆ ಬಂದ್ರೆ ಮತ್ತೆ ನಿಮಗೆ ಕೊರತೆ ಆಗ್ತದೆ. ಯಾಕೆ? ಅರಸ ಇದ್ರೆ ಎಲ್ಲ ಇದ್ದಂಗೆ ಅಲ್ಲ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಇಫ್ ಯು ಕಮ್ ಹಿಯರ್ ಟು ಸೆಲೆಬ್ರೇಟ್ ಕ್ರಿಸ್ಮಸ್, ಡೋಂಟ್ ಮಿಸ್ ಕ್ರೈಸ್ಟ್. ನೀವು ಒಂದು ವೇಳೆ ಕ್ರಿಸ್ಮಸ್ ಅನ್ನು ಆಚರಿಸೋದಕ್ಕಾಗಿ ಬಂದಿದ್ದೀರಿ ಕರೆ, ಬಟ್ ಕ್ರಿಸ್ತನನ್ನ ಯಾರು ಮಿಸ್ ಮಾಡ್ಕೋಬೇಡ್ರಿ. ಯೇಸು ಸ್ವಾಮಿನ ಏನ್ ಮಾಡ್ಬೇಡ್ರಿ, ಯಾರು ತಪ್ಪಿಸಿಕೊಳ್ಬೇಡ್ರಿ. ಯಾಕೆ ಗೊತ್ತಾ? ಆತನೇ ಇಲ್ಲದೆ ಹೋದ್ರೆ ನನ್ನ ಜೀವಿತದಲ್ಲಿ ನಿಜವಾದ ಕ್ರಿಸ್ಮಸ್ ಇರುತ್ತೆ. ಒಂದು ವಾಕ್ಯ ಹೋದ್ರೆ ಎಲ್ಲರೂ, ಲೂಕನ್ ಬರೆದ ಸುವಾರ್ತೆಯಲ್ಲಿ ಯಾರಾದ್ರೂ ಒಬ್ಬರು 2ನೇ ಅಧ್ಯಾಯ 7ನೇ ವಾಕ್ಯ ಏನ್ ಹೇಳ್ತದೆ ನೋಡ್ರಿ. The book of Luke chapter 2 verse 7 says, ಅವರಿಗೆ ಸ್ಥಳವಿಲ್ಲದ ಕಾರಣ see, there was no room for baby Christ. When Jesus was born, there was no place. ಯೇಸು ಸ್ವಾಮಿ ಹುಟ್ಟಿದಾಗ ಯೇಸು ಸ್ವಾಮಿನ ಇಡ್ಲಿಕ್ಕೆ ಸ್ಥಳನೇ ಇಲ್ಲ ಅಂತೆ. ಏನಿಲ್ರಿ? ಸ್ಥಳ ಇಲ್ಲ. ಯಾಕೆ ಗೊತ್ತಾ? ಯಾರು ಸ್ಥಳ ಕೊಡ್ತಾರೆ, ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಯಾಕೆ ಗೊತ್ತಾ? ಅವಾಗ ಏನಾಗಿತ್ತು, ಕುರುಬರ ಮೂಲಕ ರಾಜನಿಗೆ ಒಂದು ಸುದ್ದಿ ಮುಟ್ಟಿದ್ದು, ಒಬ್ಬ ಅರಸನು ಹುಟ್ಟಿದ್ದಾನೆ. ಆ ಅರಸನು ಹುಟ್ಟಿದ್ದರಿಂದ ಆ ಅರಸನು ಏನಂತ ಹೇಳಿದ್ರೆ, ಯಾರು ಈ ದೇಶದಲ್ಲಿ ಚೊಚ್ಚಲ ಗಂಡು ಮಕ್ಕಳಿದ್ರೆ ಎಲ್ಲರ ಲಿಸ್ಟ್ ತಗೊಂಬ ಅಂತ ಕಳಿಸಿದ್ರು. ಆ ಲಿಸ್ಟ್ ಅನ್ನು ಕೊಡಿದ್ರೆ ಎಲ್ಲರೂ ಬ್ಯುಸಿ ಆಗಿದ್ದಾರೆ. ಆದ್ರೆ ಯೇಸುವನ್ನ ಕರ್ಕೊಳ್ಳಿಕ್ಕೆ ಯಾರಿಗೆ ಮನಸ್ಸಿಲ್ಲ. ಸಿ, when Jesus was born, there was no place to keep the baby Christ. ಕ್ರಿಸ್ತನನ್ನು ಕೂಸಾಗಿರುವಾಗ ಇಡ್ಲಿಕ್ಕೆ ಏನಿರ್ಲಿಲ್ಲ, ಸ್ಥಳ ಇರಲಿಲ್ಲ. ಯಾಕೆ? ಜನರು ಫುಲ್ ಬ್ಯುಸಿ. ಸ್ವಲ್ಪ ಸ್ಥಳ ಕೊಡ್ರಿ. ಇಲ್ಲ, ನಮ್ಮ ಮನೇಲಿ ಫಂಕ್ಷನ್ ಇದೆ, ನಮ್ಮ ಮನೇಲಿ ಕಾರ್ಯಕ್ರಮ ಇದೆ, ನಾವು ಊಟ ಮಾಡ್ತಾ ಇದ್ದೀವಿ. ಆಲ್ ವೆರ್ ಬ್ಯುಸಿ. ಎದರಲ್ಲಿ? ದೇ ವರ್ ಬ್ಯುಸಿ ಇನ್ ದ ಸೆಲೆಬ್ರೇಷನ್. ಆಚರಣೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ, ತಮ್ಮ ಮನೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಬಟ್ ಯಾರಿಗೆ ಸ್ಥಳ ಕೊಡ್ತಾ ಇಲ್ಲ ಅವರು? ಯಾರಿಗೆ ಕೊಡ್ತಾ ಇಲ್ಲ? ಯೇಸು ಕ್ರಿಸ್ತನಿಗೆ ಸ್ಥಳ ಕೊಡ್ತಾ ಇಲ್ಲ. ಸೊ ನಾನು ಹೇಳೋದೇನು ಗೊತ್ತಾ? ಸೊ ನಾವು ಕ್ರಿಸ್ಮಸ್ ಅಂದಾಗ ಫುಲ್ ಬ್ಯುಸಿ ಇರ್ತೇವೆ, ಎಲ್ಲಾನು ಮಾಡ್ತೇವೆ. ಬಟ್ ನೀವು ಸಹ ಕ್ರಿಸ್ತನಿಗೆ ಸ್ಥಳ ಕೊಡದೆ ಹೋಗ್ಬೇಡಿ. ಫಸ್ಟ್ ಆತನಿಗೆ ಏನ್ ಮಾಡ್ರಿ, ಹೇಗೆ ಯೇಸು ಸ್ವಾಮಿ ಆ ಬೆತ್ಲೆಹೇಮಿನಲ್ಲಿ ಜನಿಸಿದನೋ, ಇವತ್ತು ಅದೇ ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ಜನಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. The same Christ wanted to take birth in your heart. ಅಂದು ಬೆತ್ಲೆಹೇಮಿನಲ್ಲಿ ಜನಿಸಿದ ಯೇಸು ಇವತ್ತು ನಿಮ್ಮ ಹೃದಯದಲ್ಲಿ ಜನಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನೀವು ಹೇಳ್ಬೋದು, ನನಗೆ ಎಲ್ಲ ಇದೆ, ಸಾಕು, ಕ್ರಿಸ್ಮಸ್ ಬಂದೆ, ಕೂತ್ಕೊಂಡೆ, ವಾಕ್ಯ ಕೇಳಿದೆ, ಹಾಡು ಹಾಡದೆ, ಊಟ ಮಾಡಿದೆ, ಸಾಕು, ಅಷ್ಟೇ ಸಾಕು, ಎಲ್ಲ ಇದೆ. ಬಟ್ ಏನ್ ಮಿಸ್ ಆಗ್ತಾ ಇದೆ? ಯಾರನ್ನು ಮಿಸ್ ಮಾಡ್ಕೋತಾ ಇದ್ದೀವಿ? ಯೇಸುವನ್ನು. ಯಾಕೆ ಗೊತ್ತಾ? ಜನರಿಗೆಲ್ಲ ಸಂತೋಷವನ್ನು ಉಂಟು ಮಾಡುವಂತ ಸುದ್ದಿ ಏನಂದ್ರೆ, ಒಬ್ಬ ರಕ್ಷಕನು ಜನಿಸಿದಾನೆ. ನಾನು ಹೇಳ್ತೇನೆ ನೋಡ್ರಿ, ಇವತ್ತು ನಿಮ್ಮ ಜೀವಿತದಲ್ಲೂ ಇಡೀ ನಿಮ್ಮ ಲೈಫಲ್ಲಿ ಒಂದು ಸಂತೋಷ ಉಂಟು ಮಾಡುವ ಸುದ್ದಿ ಏನ್ ಗೊತ್ತಾ? ಇವತ್ತು ಅದೇ ಯೇಸು ನೀನು ಮನಸ್ಸು ಮಾಡಿದ್ರೆ ನಿನ್ನ ಹೃದಯದಲ್ಲಿ ಹುಟ್ಟಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ, ನಿನ್ನ ಜೀವಿತದಲ್ಲಿ ಜನ್ಮ ತಗೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದಾನೆ, ನಿನ್ನ ಜೊತೆಗೆ ಇರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ, ನೀನು ಒಳಗಡೆ ವಾಸ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ. ಒಂದು ವೇಳೆ ನೀನು ಸ್ಥಳ ಕೊಡುವುದಾದ್ರೆ, ಅಲ್ಲಿ ನಾವು ನೋಡ್ತೇವೆ, ಸ್ಥಳ ಇಲ್ಲದ ಕಾರಣ ಏನ್ ಮಾಡಿದ್ರಂತೆ? ಗೋದಲಿ. ಇದು ಅರ್ಥ ಏನ್ ಗೊತ್ತಾ? ನೋ ಪ್ಲೇಸ್ ಟು ಕ್ರೈಸ್ಟ್. ದೇ ಲುಕ್ಸ್ ಬ್ಯೂಟಿಫುಲ್ ಬಟ್ ದೇ ವೇರ್ ಎಂಪ್ಟಿ. ಸುಂದರವಾಗಿ ನಾವು ಕಾಣ್ತಾ ಇದ್ದೇವೆ. ಒಂದು ವೇಳೆ ನಮ್ಮಲ್ಲಿ ಯೇಸು ಇಲ್ಲ ಅಂದ್ರೆ ನಾವು ಕೂಡ ಖಾಲಿ ಅಂತ. ನಾವು ಒಳ್ಳೆ ಬಟ್ಟೆ ಹಾಕಿದ್ದೇವೆ, ಹೌದಾ, ಒಳ್ಳೆ ಬಾಚ್ಕೊಂಡಿದ್ದೀವಿ, ಎಲ್ಲ ಚೆನ್ನಾಗಿದೆ. ಬಟ್ ನಮ್ಮ ಜೀವಿತದಲ್ಲಿ ಯೇಸುನೇ ಇಲ್ಲ ಆದ್ರೆ, ನಮ್ಮ ಲೈಫಲ್ಲಿ ಯೇಸುನೇ ಇಲ್ಲ ಆದ್ರೆ, ಪ್ರಿಯರೇ, ನಾವು ಕೂಡ ಏನಾಗ್ತೇವೆ ಗೊತ್ತಾ? ಖಾಲಿ. ಅದಕ್ಕೆ ನಾನು ಹೇಳೋದೇನು ಗೊತ್ತಾ? ಈ ಕ್ರಿಸ್ಮಸ್ ದಿನದಲ್ಲಿ ಯಾರು ಕೂಡ ಕ್ರಿಸ್ತನನ್ನ ತಪ್ಪಿಸಿಕೊಳ್ಬೇಡ್ರಿ, ಕ್ರಿಸ್ತನನ್ನ ಕಳ್ಕೊಳ್ಬೇಡ್ರಿ. ಯಾಕೆ ಗೊತ್ತಾ? ಕ್ರಿಸ್ತನು ನಿಮಗಾಗಿ ಬಂದಿದ್ದಾನೆ. ಪಕ್ಕದವರಿಗೆ ಹೇಳ್ರಿ, ಕ್ರಿಸ್ತನು ನಿಮಗಾಗಿ ಬಂದಿದ್ದಾನೆ.
ಕ್ರಿಸ್ತನು ನಿಮಗಾಗಿ ಬಂದಿದ್ದಾನೆ. ಯಾಕೆ? ನಿಮ್ಮನ್ನ ಬಹಳ ಪ್ರೀತಿ ಮಾಡ್ತಾನೆ. ಹೇಳ್ರಿ, ನಿಮ್ಮನ್ನ ಬಹಳ ಪ್ರೀತಿ ಮಾಡ್ತಾನೆ. ಆ ಜನರು ಕ್ರಿಸ್ತನನ್ನ ಕಳ್ಕೊಂಡ್ರು, ನೀವು ಕ್ರಿಸ್ತನನ್ನ ಇವತ್ತು ಕಳ್ಕೊಳ್ಬೇಡ್ರಿ. ಯಾಕೆ ಗೊತ್ತಾ? ಆತನು ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವಂತ ಸಮಾಚಾರ. ನೆಕ್ಸ್ಟ್ ವಾಕ್ಯ ನೋಡೋಣ. ಏನಿದೆ ಇಲ್ಲಿ? ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನ ಹೇಳ್ತದೆ, ದ ಬುಕ್ ಆಫ್ ಲೂಕ್ 2 verse, ಮೇಲನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಯಾಕೆ? ಇವತ್ತು ಯೇಸು ಸ್ವಾಮಿ ಹುಟ್ಟಿದ್ದಾನೆ, ಅದಕ್ಕೆ ಮನುಷ್ಯರೊಳಗಡೆ ಸಮಾಧಾನ. ಹೇಳ್ರಿ, ಕ್ರಿಸ್ತನು ನಿನ್ನಲ್ಲಿದ್ದರೆ, ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ಒಳಗಡೆ ಸಮಾಧಾನ. ನೋಡ್ರಿ, ಹಣ ಇಲ್ಲಿ ಎಲ್ಲರ ಕಡೆನೂ ಹಣ ಇದೆ, ಇದೆಯಾ? ಹಣ ಯಾರ ಕಡೆ ಇಲ್ಲ ಹೇಳ್ರಿ? ಎವ್ರಿ ಒನ್ ಹ್ಯಾಸ್ ಮನಿ, ಎವ್ರಿ ಒನ್ ಹ್ಯಾಸ್ ದೇರ್ ಪ್ರಾಪರ್ಟಿ, ಬಟ್ ದೇ ಡೋಂಟ್ ಹ್ಯಾವ್ ಪೀಸ್. ಇಫ್ ಯು ವಾಂಟ್ ಪೀಸ್, ಕ್ರೈಸ್ಟ್ ಶುಡ್ ಟೇಕ್ ಬರ್ತ್ ಇನ್ ಯು. ಒಂದು ವೇಳೆ ನಿನ್ನ ಒಳಗಡೆ ಸಮಾಧಾನ ಇಲ್ಲ ಆದ್ರೆ, ಆ ಸಮಾಧಾನ ಕೊಡ್ಲಿಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯ ಪ್ರಿಯರೇ. See, with money we can purchase everything, but can you purchase happiness? ಹಣದಿಂದ ಎಲ್ಲವನ್ನ ಕೊಂಡ್ಕೋತೀರಿ, ಸಂತೋಷವನ್ನು ಕೊಂಡ್ಕೊಳಕ್ ಆಗತ್ತೆ ಯಾರಿಂದ? ಹಣದಿಂದ ಎಲ್ಲವನ್ನ ಪಡ್ಕೋತೀರಿ, ಸಮಾಧಾನ ಪಡ್ಕೊಳ್ರಿ ನೋಡೋಣ, ಆಗತ್ತ? ನಿಮ್ಗೆ ಗೊತ್ತಾ, ಇವತ್ತು ಲೋಕದಲ್ಲಿ ಎಂತೆಂತೋ ಶ್ರೀಮಂತರಿದ್ದಾರೆ, ಎಷ್ಟೆಷ್ಟು ಹಣವಂತರಿದ್ದಾರೆ, ಬಟ್ ದೇ ಡೋಂಟ್ ಹ್ಯಾವ್ ಪೀಸ್. ಅವರಿಗೆ ಸಮಾಧಾನ ಇಲ್ಲ, ಗಲಿಬಿಲಿ, ಒಳಗಡೆ ಗಲಿಬಿಲಿ, ಕುಟುಂಬದಲ್ಲಿ ಗಲಿಬಿಲಿ, ಏನೇನೋ ಜೀವಿತದಲ್ಲಿ ಸಮಸ್ಯೆಗಳು. ಯಾಕೆ? ನೋ ಪೀಸ್. ಎಷ್ಟೇ ಹಣ ಇದ್ರು ಮನುಷ್ಯನಿಗೆ ಸಮಾಧಾನ ಇಲ್ಲ ಅಂದ್ರೆ ಏನ್ ಮಾಡ್ತಾನೆ? ಮುಖೇಶ್ ಅಂಬಾನಿ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಜೀವನ ಮಾಡೋಕೆ ಎಷ್ಟೋ ಫ್ಲೋರ್ ಗಟ್ಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅವ್ರ ಹತ್ರ ಹಣ ಇದೆ, ಅಂತಸ್ತಿದೆ, ಎಲ್ಲ ಇದೆ, ಸೆಕ್ಯೂರಿಟಿ ಇದೆ, ಬಟ್ ಆ ವ್ಯಕ್ತಿಗೆ ರಾತ್ರಿ ನಿದ್ರೆ ಬರಲ್ಲಂತೆ. ಎವ್ರಿ ಡೇ ನೈಟ್ ಹ್ಯಾಸ್ ಟು ಟೇಕ್ ಎ ಇಂಜೆಕ್ಷನ್. ಒಂದು ಇಂಜೆಕ್ಷನ್ ತಗೊಂಡಾಗಲೇ, ಗುಳಿಗೆ ತಗೊಂಡ್ರೆ ನಿದ್ರೆ ಬರೋದು ಅವ್ರಿಗೆ. ಯಾಕೆ? ನೋ ಪೀಸ್, ಸಮಾಧಾನ ಇಲ್ಲ. ಎವ್ರಿಥಿಂಗ್ ಎಲ್ಲ ಇದೆ, ಸಮಾಧಾನ ಇಲ್ಲ. ಆದ್ರೆ ವಾಕ್ಯ ಏನ್ ಹೇಳ್ತದೆ? ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಯಾರಿಂದ ಸಿಗ್ತದೆ? ಹೇಳ್ರಿ, ಯಾರಿಂದ ಸಿಗ್ತದೆ? ಯೇಸುವಿನಿಂದ ಮಾತ್ರ. ಯಾಕೆ ಗೊತ್ತಾ? ಯೇಸುವಿಗೆ ಏನಂತ ಕರೀತಾರೆ ಗೊತ್ತಾ? ಆತನು ಸಮಾಧಾನ ಪ್ರಭು. ಹಿ ಈಸ್ ಅ ಪ್ರಿನ್ಸ್ ಆಫ್ ಪೀಸ್. ನಾನು ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿಮ್ ಲೈಫ್ ಅಲ್ಲಿ ಶಾಶ್ವತವಾದ ಸಮಾಧಾನ ನಿಮ್ಗೆ ಬೇಕಾ? ಕ್ರಿಸ್ತನನ್ನ ಇಟ್ಕೊಂಡ್ರಿ. ನಿಮ್ ಜೀವಿತದಲ್ಲಿ, ನಿಮ್ ಲೈಫಲ್ಲಿ ಯಾವಾಗ್ಲೂ ಯೇಸುವನ್ನ ಕರ್ಕೊಳ್ರಿ. ನಿಮ್ ಲೈಫಲ್ಲಿ ಸಮಾಧಾನ ಯಾವಾಗ್ಲೂ ಇರ್ತದೆ. ಅದಕ್ಕೋಸ್ಕರ ಮನುಷ್ಯರು ಒಳಗಡೆ ಅಂತ ಬರೆದ ಹೊರತು ಕೇವಲ ಇಂಥವ್ರಿಗೆ ಅಂತ ಬರೆದಿಲ್ಲ. ಬರೆದಲ್ಲಿ ಟು ಆಲ್ ಪೀಪಲ್ ದ ಪೀಸ್. ಎಲ್ಲಾ ಜನರಿಗೇನು? ಸಮಾಧಾನ. ಮೇಲೆ ನಾವು ನೋಡ್ತೇವೆ ಎಲ್ಲಾ ಜನರಿಗೆ ಸಂತೋಷ, ಇಲ್ಲಿ ಎಲ್ಲಾ ಜನರಿಗೆ ಸಮಾಧಾನ. ಫಸ್ಟ್ ವರ್ಸ್ ವಿ ಕ್ಯಾನ್ ಸಿ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್. ಸೆಕೆಂಡ್, ಪೀಸ್ ಟು ಎವ್ರಿ ಒನ್. ಹಾಗಾದ್ರೆ ಯೇಸು ನಿಮ್ಮ ಒಳಗಡೆ ಇದ್ರೆ ನಿಮ್ಗೆ ಏನ್ ಸಿಗ್ತದೆ? ಫಸ್ಟ್ ಎಲ್ಲರೂ ಏನ್ ಸಿಗ್ತದೆ? ಸಂತೋಷ. ಎರಡನೇದು, ಇವೆಲ್ಲ ಇಡೀ ಜೀವಿತದಲ್ಲಿ ಇವೆರಡೇ ಇಂಪಾರ್ಟೆಂಟ್ ಅಲ್ಲ? ಯಾವುದು? ಒಂದು ಸಂತೋಷ, ಸಮಾಧಾನ. ಜನರು ಇವತ್ತು ಕಷ್ಟ ಪಡೋದು ಇವೆರಡಕ್ಕಾಗಿ. ಎದಕ್ಕೆ? ಸಂತೋಷಕ್ಕಾಗಿ. ಸಂತೋಷ ಬೇಕಂತ ಹೇಳಿ ಜನ ಪಿಕ್ನಿಕ್ ಹೋಗ್ತಾರೆ, ಟ್ರಿಪ್ಪಿಗೆ ಹೋಗ್ತಾರೆ, ಫಿಲ್ಮ್ ಥಿಯೇಟರ್ಗಳಿಗೆ ಹೋಗ್ತಾರೆ, ಶಾಪಿಂಗ್ ಹೋಗ್ತಾರೆ. ಬಟ್ ಎಲ್ಲ ಸಂತೋಷ ಟೆಂಪರರಿ ಇರ್ತದೆ. ಕರೆಕ್ಟ್ ಅಲ್ಲ? ದ ಪೀಪಲ್ ಆರ್ ಗೋಯಿಂಗ್ ಇನ್ ಸರ್ಚ್ ಆಫ್ ಹ್ಯಾಪಿನೆಸ್. ದೇ ಆರ್ ಗೋಯಿಂಗ್ ಟು ಪಿಕ್ನಿಕ್, ದೇ ಆರ್ ಗೋಯಿಂಗ್ ಟು ಸಿ ದ ಫಿಲ್ಮ್ಸ್, ದೇ ಆರ್ ಗೋಯಿಂಗ್ ಫಾರ್ ಶಾಪಿಂಗ್, ಎವ್ರಿಥಿಂಗ್. ಬಟ್ ಆಲ್ ದಟ್ ಹ್ಯಾಪಿನೆಸ್ ಇಸ್ ಟೆಂಪರರಿ. ನೀವು ನೋಡ್ರಿ, ಹೊಸ ಬಟ್ಟೆ ತಗೊಂಡ್ಬರ್ತೀರಿ, ಎಷ್ಟು ದಿನ ಖುಷಿ ಇರ್ತೀರಿ? ಎಷ್ಟು ದಿನ ಖುಷಿ ಇರ್ತೀರಿ? ಹೊಸ ಡ್ರೆಸ್ ತಗೊಂಬಂದು ಒಂದಿನ ಹಾಕೋತೀರಿ, 2 ದಿನ ಹಾಕೋತೀರಿ, 1 ವಾರ ಹಾಕೋತೀರಿ, ಆಮೇಲೆ ಆ ಸಂತೋಷ ಇರ್ತದ? ಇಲ್ಲ, ಹೋಯ್ತು. ಬಹಳ ಬೇಜಾರಾಗಿದೆ, ಒಂದ್ ಕೆಲಸ ಮಾಡೋಣ, ಪಿಕ್ನಿಕ್ ಹೋಗೋಣ ಅಂತೇಳಿ ಇಡೀ ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗ್ತೀರಿ, ಖುಷಿ ಪಡ್ತೀರಿ. ಮತ್ ಸಂಜೆ ಬರುವಾಗ ಹೆಂಗಿರ್ತದೆ ಮುಖ? ಮತ್ತೆ ಸಮಸ್ಯೆ. ಅಯ್ಯೋ, ಮತ್ತೆ ಮನೆ ಬಂದಾಗ ಅದೇ ಟೆನ್ಷನ್.
ಒಂದ್ ಕಡೆ ದುಡ್ಡು ಖರ್ಚಾಗಿದ್ದು ಟೆನ್ಷನ್, ಇಷ್ಟೇ ಖರ್ಚು ಮಾಡ್ಬೇಕಂತ ಹೋಗಿದ್ದು ಇಷ್ಟು ಖರ್ಚಾಯ್ತನ್ನೋ ಅಂತ ಇನ್ನೊಂದು ಟೆನ್ಷನ್, ಮತ್ತೆ ನಾಳೆ ದುಡಿಬೇಕಲ್ಲ ಅನ್ನೋ ಟೆನ್ಷನ್. ಮನುಷ್ಯನ ಲೈಫಲ್ಲಿ ಇದೇ ಇದೆ. ಬಟ್ ಯೇಸು ಸ್ವಾಮಿ ಬಂದಿದ್ದೇ ನಿಮಗೆ ಸಂತೋಷ ಕೊಡುವುದಕ್ಕಾಗಿ, ಸಮಾಧಾನ ಕೊಡುವುದಕ್ಕಾಗಿ. ಬೇರೆ ಎದಕ್ಕೂ ಬಂದಿಲ್ರಿ ಯೇಸು ಸ್ವಾಮಿ, ನಿಮಗೆ ಸಂತೋಷ ಕೊಡುವುದಕ್ಕಾಗಿ ಬಂದಿದ್ದಾರೆ. ನಾನು ಹೇಳ್ತೇನೆ, ನಿಮಗೆ ನಿಜವಾಗ್ಲೂ ಶಾಶ್ವತ ಸಂತೋಷ ಬೇಕಾ, ಕ್ರಿಸ್ತನನ್ನ ಜೊತೆಗೆ ಕರ್ಕೊಂಡು ಹೋಗಿ. ನಿಜವಾಗ್ಲೂ ಸಮಾಧಾನ ಬೇಕಾ, ಆ ಯೇಸುವನ ಜೊತೆಗೆ ಕರ್ಕೊಂಡು ಹೋಗಿ. ನಿಜವಾದ ಸಂತೋಷ ಸಮಾಧಾನ ನಿಮಗೆ ಸಿಗ್ತದೆ. ಆಮೇಲೆ ಓಕೆ, ಇನ್ನೊಂದು ವಾಕ್ಯ ಓದಿ ನಾನು ಮುಗಿಸ್ತೇನೆ ನೋಡ್ರಿ. ಈಗ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನ ಹೇಳ್ತದೆ ನೋಡಿ. ದ ಬುಕ್ ಆಫ್ ಮ್ಯಾಥ್ಯೂ. See, the Matthew chapter 1 verse 21 says, ಏನ್ ಹೇಳ್ತದೆ ಗೊತ್ತಾ? ಆಕೆಯು ಒಬ್ಬ ಮಗುವನ್ನ ಅಳುವಳು, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಏನ್ ಹೆಸರಿಡಬೇಕ್ರಿ? ಇವತ್ತು ಯೇಸು ಹುಟ್ಟಿದಾನೆ, ಯು ಹ್ಯಾವ್ ಟು ನೇಮ್ ಹಿಮ್ ಆಸ್ ಅ ಜೀಸಸ್. ಯಾಕೆ? ಆತನ ಏನ್ ಮಾಡ್ತಾನಂತೆ? ಆತನೇ ಎಲ್ಲಾ ಜನರನ್ನು, ಹೇಳ್ರಿ, ಎಲ್ಲಾ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಹಲೋ, ಮೂರನೇದೇನು? ಎಲ್ಲಾ ಜನರನ್ನ ಎದರಿಂದ ಬಿಡಿಸ್ತಾರಂತೆ? ಹೇಳ್ರಿ, ಎಲ್ಲರೂ ಹೇಳ್ರಿ. ಪಾಪದಿಂದ. ಹೇಳ್ರಿ, ಪಾಪದಿಂದ. ಸಿನ್. God is going to redeem you from all your sins. ಎಲ್ಲ ಪಾಪಗಳಿಂದ ನಿಮ್ಮನ್ನ ಏನ್ ಮಾಡುವನಾಗಿದ್ದಾನೆ ಸ್ವಾಮಿ? ಬಿಡುಗಡೆ ಮಾಡುವನಾಗಿದ್ದಾನೆ. ಹೇಳ್ರಿ, ಎಷ್ಟು ಜನ ಇದ್ದೀರಿ ಇಲ್ಲಿ? ನಾನು ಪಾಪನೇ ಮಾಡಿಲ್ಲ ಅನ್ನೋರು ಯಾರು ಇದ್ದೀರಾ? ಕ್ಯಾನ್ ಯು ಸೇ ಐ ನೆವರ್ ಡಿಡ್ ಎನಿ ಸಿನ್ ಇನ್ ಮೈ ಲೈಫ್? ಕ್ಯಾನ್ ಯು ಸೇ? ನೋ, ಯು ಕಾಂಟ್ ಸೇ. ಬಿಕಾಸ್ ಎಲ್ರೂ ನಾವೇನ್ ಮಾಡಿದ್ದೇವೆ? ಎಲ್ರೂ ಏನ್ ಮಾಡಿದ್ದೇವೆ? ಹೇಳ್ರಿ, ನಾವೆಲ್ಲರೂ ಏನ್ ಮಾಡಿದ್ದೇವೆ? ಪಾಪವನ್ನ ಮಾಡಿ ಪರಲೋಕಕ್ಕೆ ಹೋಗಕ್ಕಾಗ್ತದ ನಮ್ಮಿಂದ? ಹೇಳ್ರಿ, ನೋ. ಯಾಕೆ? ನಾನು ಹೇಳ್ತೇನೆ ನೋಡ್ರಿ. ಸಿ, ದ ವೇ ಫಾರ್ ಸಾಲ್ವೇಷನ್, ಇದು ಬಹಳ ಇಂಪಾರ್ಟೆಂಟ್. ರಕ್ಷಣೆಯ ಮಾರ್ಗ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವೇ ಫಾರ್ ದ ಸಾಲ್ವೇಷನ್, ನಮ್ಮ ರಕ್ಷಣೆಗಿರುವ ಮಾರ್ಗ. ರಕ್ಷಣೆ ಅಂತ ನಾವು ಕರಿತೇವೆ, ವಿಮೋಚನೆ ಅಂತ ಕರೀತಾರೆ, ಮೋಕ್ಷ ಅಂತ ಕರೀತಾರೆ. ಎಲ್ಲಕ್ಕೂ ಒಂದೇ ಅರ್ಥ, ರಕ್ಷಣೆ. ಸಿ, ಏನು ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ, ದೇರ್ ಈಸ್ ಅ ಗಾಡ್. ಯಾರಿದ್ದಾರೆ ಇಲ್ಲಿ? ದಿಸ್ ಇಸ್ ಅ ಗಾಡ್. ಯಾರದು? ಯಾರ್ರಿ? ಹೇಳ್ರಿ ಎಲ್ಲರೂ. ದಿಸ್ ಇಸ್ ದೇವರು. ಓಕೆ, ಅಂಡ್ ಸಿ, ದಿಸ್ ಇಸ್ ಅ ಮ್ಯಾನ್. ಇವ್ರು ಯಾರು? ಮನುಷ್ಯನಿಗೂ ದೇವರಿಗೂ ಏನಿದೆ? ಮಧ್ಯದಲ್ಲಿ ರಸ್ತೆ ಇದೆ. ದೇರ್ ಇಸ್ ಅ ವೇ ಟು ಗೋ ಟು ಗಾಡ್. ದೇವರ ಕಡೆಗೆ ಹೋಗ್ಬೇಕಾದ್ರೆ ಒಂದು ಮಾರ್ಗ ಇದೆ. ಬಟ್ ಇನ್ ದಿಸ್ ವೇ ದೇರ್ ಇಸ್ ಸಮ್ ಗ್ಯಾಪ್. ಅಲ್ಲಿ ಒಂದು ಮಧ್ಯದಲ್ಲಿ ಏನಿದೆ? ಬಿರುಕಿದೆ. ಏನಿದೆ ಮಧ್ಯದಲ್ಲಿ? ಗ್ಯಾಪ್ ಇದೆ. ಈ ಮನುಷ್ಯ ದೇವರ ಕಡೆಗೆ ಹೋಗ್ಬೇಕಂತ ಏನೆಲ್ಲಾ ಪ್ರಯತ್ನ ಪಡ್ತಾನೆ, ಬಟ್ he cannot go. He tried to go to God, but he can't go. Why? ಯಾಕೆ ಅವನಿಗೆ ಹೋಗಕ್ಕಾಗಲ್ಲ? ಯಾಕೆ ಹೋಗಕ್ಕಾಗಲ್ಲ ಅಂದ್ರೆ ಇಲ್ಲಿ ಏನಿದೆ? ಗ್ಯಾಪ್ ಇದೆ. ಆ ಗ್ಯಾಪ್ ಏನ್ ಗೊತ್ತಾ? ಸಿನ್. ವಾಟ್ ಇಸ್ ದಟ್ ಗ್ಯಾಪ್? ಸಿನ್. ಸಿನ್ can't leave you towards God. It holds you. ಪಾಪವು ದೇವರ ಕಡೆಗೆ ನಿನ್ನನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಹೇಳ್ರಿ, ಎಲ್ಲರೂ ಹೇಳ್ರಿ. ಪಕ್ಕದವ್ರಿಗೆ ಹೇಳ್ರಿ. Sin cannot leave you. ನಿನ್ನನ್ನು ಬಿಡುವುದಿಲ್ಲ. ಬಿಕಾಸ್ ನಾವೆಲ್ಲ ಪಾಪ ಮಾಡಿದ್ದೀರಾ? ಸುಳ್ಳು ಹೇಳ್ತೇವೆ, ಮೋಸ ಮಾಡ್ತೇವೆ, ವಂಚನೆ ಮಾಡ್ತೇವೆ, ಕಳ್ಳತನ ಮಾಡ್ತೇವೆ, ಹೊಟ್ಟೆ ಕಿಚ್ಚು ಪಡ್ತೇವೆ. ಇವೆಲ್ಲ ಕಣ್ಣಿಗೆ ಕಾಣದೇ ಇರುವಂತ ಪಾಪಗಳು. ವಿ ಆಲ್ ಹ್ಯಾವ್ ಸಿನ್. ಎಲ್ಲರೂ ನಾವೇನ್ ಮಾಡ್ತಾ ಇದ್ದೇವೆ? ಪಾಪವನ್ನು ಅದಕ್ಕಾಗಿ
ದಿಸ್ ಮ್ಯಾನ್ ಟ್ರೈ ಟು ಗೋ ಟುವರ್ಡ್ಸ್ ಗಾಡ್. ಈ ಮನುಷ್ಯ ಏನ್ ಮಾಡ್ತಾನೆ? ದೇವರ ಕಡೆ ಹೋಗ್ಲಿಕ್ಕೆ ಪ್ರಯಾಸ ಪಡ್ತಾನೆ. ಈ ಟ್ರೈ ಟು ಗೋ ಟುವರ್ಡ್ಸ್ ಗಾಡ್, ಬಟ್ ಆಗುದಿಲ್ಲ. ಯಾಕೆ? ಬಿಕಾಸ್ ವಿ ಆಲ್ ಹ್ಯಾವ್ ಸಿನ್ಡ್. ನಾವೆಲ್ಲರೂ ಏನಾಗಿದ್ದೇವೆ? ಪಾಪವನ್ನ ಮಾಡಿದ್ದೇವೆ. ಎಲ್ಲರೂ ಪಾಪವನ್ನ ಮಾಡಿ ಏನ್ ಮಾಡಿದ್ದಾರೆ? ದೇವರ ಮಹಿಮೆ ಎಲ್ಲಿದೆ? ಪರಲೋಕ ಅಂದ್ರೆ ಬೀಗರ ಮನೆ ಮಾಡಿದ್ರ ಮನಸ್ಸು ಬಂದಾಗ ಹೋಗಕ್ಕೆ? ಹೆವನ್ ಇಸ್ ನಾಟ್ ಯುವರ್ ರಿಲೇಟಿವ್ಸ್ ಹೌಸ್. ಯು ಕ್ಯಾನಾಟ್ ಗೋ ವೆನ್ ಯು ವಿಶ್. ಇಟ್ಸ್ ಅ ಹೋಲಿ ಪ್ಲೇಸ್. ಅದು ಪರಿಶುದ್ಧ ಸ್ಥಳ. ಪರಲೋಕ ಅಂದ್ರೆ ಏನ್ರಿ? ಬೀಗರ ಮನೆ ಅಲ್ಲ, ಅದು ಪರಿಶುದ್ಧ ಸ್ಥಳ. ನೀವು ಪರಲೋಕಕ್ಕೆ ಹೋಗ್ಬೇಕಾದ್ರೆ ನಾವೇನಾಗ್ಬೇಕ್ರಿ? ಪರಿಶುದ್ಧರಾಗ್ಬೇಕು. ನಮ್ಮಲ್ಲಿ ಏನಿರ್ಬೇಕು? ಪರಿಶುದ್ಧತೆ ಇರ್ಬೇಕು. ಬಟ್ ನಾವೇನ್ ಮಾಡ್ತೇವೆ? ವಿ ಟ್ರೈ ಟು ಗೋ ಟು ಹೆವನ್ ಇನ್ ಡಿಫ್ರೆಂಟ್ ವೇಸ್. ಬೇರೆ 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 ಮಾರ್ಗಗಳಿಂದ ಏನ್ ಮಾಡ್ತೇವೆ? ಪರಲೋಕಕ್ಕೆ ಪ್ರಯತ್ನ ಪಡ್ತೇವೆ. ಏನು? ಇಡೀ ವರ್ಷ ಪಾಪ ಮಾಡೋದು, ಹೊಸ ವರ್ಷಕ್ಕೆ ಬಂದಾಗ ಬಡವರಿಗೆ ಬಟ್ಟೆ ಕೊಡ್ಸ್ಬೇಕು, ಸ್ವಲ್ಪ ದಾನ ಮಾಡೋದು, ಸ್ವಲ್ಪ ಧರ್ಮ ಮಾಡೋದು. ಇದರಿಂದ ಪಾಪ ಹೋಗ್ತದ? ನೋ. ಪಾಪ ಶರೀರಕ್ಕೆ ಹತ್ತಿರುವುದಿಲ್ಲ, ಪಾಪ ಆತ್ಮಕ್ಕೆ ಹತ್ತಿರ್ತದೆ. ಪಕ್ಕದವ್ರಿಗೆ ಹೇಳ್ರಿ, ಸಿ, ಪಾಪ ಸುಮ್ಮನೆ ವಾಶ್ ಆಗುದಿಲ್ಲ. ಯು ಕ್ಯಾಂಟ್ ವಾಶ್ ಯುವರ್ ಸೀನ್ಸ್ ವಿತ್ ಅ ಸೋಪ್. ಲಿರಿಕ್ಸ್ ಯಾವ್ದು? ಲಿರಿಲ್ಲು, ಏರಿಯಲ್ಲು, ಸರ್ಫ್ ಎಕ್ಸಲ್ಲು, ಏನೇ ಹಾಕಿರು ನಿಮ್ಮ ಪಾಪಗಳು ಏನಾಗುದಿಲ್ಲ? ತೊಳೆಯುವುದಿಲ್ಲ. ಯು ಕ್ಯಾನಾಟ್ ವಾಶ್ ಯುವರ್ ಸಿನ್ಸ್ ವಿತ್ ದ ಸೋಪ್ ಆರ್ ಡಿಟರ್ಜೆಂಟ್, ಬಿಕಾಸ್ ದ ಸಿನ್ ಈಸ್ ನಾಟ್ ಇನ್ ಯುವರ್ ಫ್ಲೆಶ್, ದ ಸಿನ್ ಈಸ್ ಇನ್ ಯುವರ್ ಇನ್ನರ್ ಮ್ಯಾನ್, ಹಾರ್ಟ್. ಪಾಪ ಅನ್ನೋದು ಎಲ್ಲಿದೆ? ಹೃದಯದಲ್ಲಿದೆ, ದೇಹದಲ್ಲಿ ಇಲ್ಲ. ನೀವೇನ್ ಮಾಡಿದ್ರಿ? ಪಾಪ ಮಾಡುದು, ವರ್ಷಗಟ್ಲೆಲ್ಲ ಮಾತಾಡುದು, ಸುಳ್ಳು ಹೇಳುದು, ಮೋಸ ಮಾಡುದು, ಎಲ್ಲ ಮಾಡುದು. ಒಂದು ವರ್ಷಕ್ಕೆ ಬಂದ ಮೇಲೆ ಏನಾದ್ರೂ ಒಂದು ದಾನ ಧರ್ಮ ಮಾಡಿದ್ರೆ ಪಾಪಗಳು ನಿವಾರಣೆ. ನಾನು ಹೇಳ್ತೇನೆ, ಹಂಗಾದ್ರೆ ಪಾಪ ನಿವಾರಣೆ ಆಗುದಿಲ್ಲ. ಯಾಕೆ? ಪಾಪ ಎಲ್ಲಿದೆ? ಆತ್ಮದಲ್ಲಿ. ಅದಕ್ಕಾಗಿ ದಿಸ್ ಮ್ಯಾನ್ ಟ್ರೈ ಟು ಗೋ ಎಲ್ಲಿ? ಟುವರ್ಡ್ಸ್ ಗಾಡ್, ಬಟ್ ಈ ಕಾಂಟ್ ಗೋ. ಅವ್ನು ಹೋಗಕ್ಕಾಗುದಿಲ್ಲ. ಯಾಕೆ ಹೇಳ್ರಿ? ಏನಿದೆ? ಬಿದ್ದ. ಎಲ್ಲಿ ಬಿದ್ದ? ಯಾಕೆ ಬಿದ್ದ? ಪಾಪವು ಕೊಡುವ ಸಂಬಳ. ಪಕ್ಕದವರಿಗೆ ಹೇಳ್ರಿ, ದ ವೇಜಸ್ ಆಫ್ ಸಿನ್ ಈಸ್ ಡೆತ್. ದ ವೇಜಸ್ ಆಫ್ ಸಿನ್ ಈಸ್ ಡೆತ್. ಪಾಪವು ಕೊಡುವ ಸಂಬಳ ಏನು? ಅವನೆಲ್ಲಿದ್ದಾನೀಗ? ಅವನೇನ್ ಮಾಡ್ದ? ದೇವ್ರ ಕಡೆ ಹೋಗ್ತಾ ಇದ್ದೇನೆ ಅಂತ ತಿಳ್ಕೊಂಡ, ಬಟ್ ದೇವ್ರ ಕಡೆ ಹೋಗಕ್ ಆಗುದಿಲ್ಲ. ಯು ಕ್ಯಾನ್ ನಾಟ್ ಗೋ ಟು ಗಾಡ್ ವಿತ್ ಸಿನ್. ಪಾಪವನ್ನು ಇಟ್ಟುಕೊಂಡು ದೇವರ ಬಳಿಗೆ ಹೋಗಕ್ ಆಗುದಿಲ್ಲ. ಯು ಶುಡ್ ಬಿ ವಾಶ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್. ಯೇಸು ಕ್ರಿಸ್ತನ ರಕ್ತದಿಂದಲೇ ಪಾಪಗಳು ತೊಳೆಯಲ್ಪಡಬೇಕು. ಸಿ, ನಾವು ನೋಡ್ತೇವೆ, ಹಿ ಟ್ರೈಸ್ ಟು ಗೋ, ದೇವರ ಕಡೆ ಹೋಗ್ಬೇಕಂತಾನೆ, ಬಟ್ ಈ ಕಾಂಟ್ ಗೋ. ಅಲ್ಲಿ ಉರಿಯುವ ಬೆಂಕಿ. ಯಾಕೆ? ಪಾಪವು ಕೊಡುವ ಸಂಬಳ ಮರಣ. ಯಾವ ಮರಣ? ಶಾಶ್ವತ ಮರಣ. ತಿಳ್ಕೊಡ್ರಿ, ನಾನು ಸತ್ಯವಾಗಿ ಒಂದು ಹೇಳ್ತೇನೆ ನೋಡ್ರಿ, ಸತ್ಯ ಹೇಳ್ತೇನೆ. ಒಂದು ಸಾರಿ ಮನುಷ್ಯ ಹುಟ್ಟಿದ ಮೇಲೆ ಮತ್ತೊಂದು ಸಾರಿ ನೀ ಮನುಷ್ಯನಾಗಿ ಜನ್ಮ ತಾಳಕ್ ಸಾಧ್ಯ ಇಲ್ಲ. ನೀವು ಅನ್ಕೊಂಡಿರ್ಬೋದು ಇನ್ನೊಂದು ಜನ್ಮ ಹುಟ್ಟಿ ಬರ್ತೇನೆ, ಸಾಧ್ಯ ಇಲ್ಲ. ಒಂದೇ ಜನ್ಮ. ಅದು ಸತ್ತಾಗ ಒಂದು ಸ್ವರ್ಗಕ್ಕೆ ಹೋಗ್ಬೇಕು, ಇಲ್ಲ ನರಕಕ್ಕೆ ಹೋಗ್ಬೇಕು. ಬೇರೆ ಆಪ್ಷನ್ ಇಲ್ಲ. ಪಾಪವು ನನ್ನಲ್ಲಿದ್ರೆ ನಾನು ದೇವರ ಕಡೆಗೆ ಹೋಗಕ್ ಆಗುದಿಲ್ಲ. ನಾವೆಲ್ಲರೂ ಪಾಪ ಮಾಡಿದ್ವಿ. ಈಗ ಸಾಕ್ಷಿ ಹೇಳಿದ್ರು, ಅವ್ರು ಹೇಳಿದ್ರು, he shared his testimony. He was a drunkard, heavy drunkard. ಭಯಂಕರವಾಗಿ ಕುಡಿತಾ ಇದ್ರು, ಕುಡುಕತನದಲ್ಲಿದ್ರು. He was in rowdyism. He was in sin, ಪಾಪದಲ್ಲಿದ್ರು. ಆದ್ರೆ ಯೇಸು ಸ್ವಾಮಿಯನ್ನ ಅವರು ನಂಬಿದ್ರು. ಯೇಸು ಸ್ವಾಮಿ ಅವ್ರ ಜೀವಿತದಲ್ಲಿ ಬಂದಾಗ he died for his sin. ಅವ್ರ ಪಾಪಕ್ಕಾಗಿ ಏನಾದ್ರು ಸತ್ತೋದ್ರು, ಮತ್ತೆ ಹೋಗಿ ಕುಡಿಲಿಲ್ಲ. ಬಿಡುಗಡೆ ನೋಡ್ರಿ, ಇವತ್ತು ಎಷ್ಟೋ ಜನರು ಲೋಕದಲ್ಲಿ ಇನ್ನೂ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ. ಯಾಕೆ ಬಿಡುಗಡೆ ಸಿಗ್ತಾ ಇಲ್ಲ? ಯಾಕಂದ್ರೆ ಬಿಡುಗಡೆ ಕೊಡುವಾತನ ಒಬ್ಬನೇ.
ಯಾರು? ಯೇಸು ಸ್ವಾಮಿ ಪ್ರಿಯರು. ಯಾಕೆ ನಾವೆಲ್ಲರೂ ಪಾಪ ಮಾಡಿದ್ದೇವೆ, ಬಟ್ ದೇವರು ನಮ್ಮೆಲ್ಲರನ್ನು ಬಹಳ ಪ್ರೀತಿ ಮಾಡ್ತಾರೆ, ಎಲ್ಲರನ್ನು ಪ್ರೀತಿ ಮಾಡ್ತಾರೆ. ಅದಕ್ಕಾಗಿ ನಾವು ನೋಡ್ತೇವೆ, ಈ ಪಾಪದಲ್ಲಿ ಇರುವಂತ ಈ ಮನುಷ್ಯನು ನರಕಕ್ಕೆ ಹೋಗ್ಬಾರ್ದಂತ ಹೇಳಿ ಏನ್ ಮಾಡಿದ್ರು ಗೊತ್ತಾ? ಯೇಸು ಸ್ವಾಮಿ, ನಾವು ಪಾಪಿಗಳಾಗಿದ್ದಾಗಲೂ, ಹೇಳ್ರಿ, ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟ. ಹೇಳ್ರಿ, ಎಲ್ಲರೂ ಹೇಳ್ರಿ, ನಾವು ಪಾಪಿಗಳಾಗಿದ್ದಾಗಲೂ ಯೇಸು ನಮಗಾಗಿ ಪ್ರಾಣ ಕೊಟ್ಟ. ಇಲ್ಲ ನೋಡ್ರಿ, ಯೇಸು ಸ್ವಾಮಿ, ನಾವು ಪಾಪಿಗಳು, ವಿ ಆರ್ ದ ಸಿನ್ನರ್ಸ್, ಬಟ್ ಸ್ಟಿಲ್ God, Jesus died for you. We are the sinners, but Jesus died for us. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟ. ಯಾಕೆ ಗೊತ್ತಾ? ನಾವ್ಯಾರು ನಮ್ಮ ನರಕಕ್ಕೆ ಹೋಗ್ಬಾರ್ದು, ನಾವ್ಯಾರು ನಿತ್ಯ ನರಕದಲ್ಲಿ ನರಳಬಾರ್ದು. ಇವತ್ತು ಒಂದು ವೇಳೆ ಈ ಮತ್ತೆ ಮನುಷ್ಯ, ದಿಸ್ ಮ್ಯಾನ್ ಟುಡೇ, the Romans 10:9 says, if you believe in your heart and confess with your mouth that Jesus is the Savior, ಇವತ್ತು ನೀನು ಬಾಯಿಂದ, ಹೃದಯದಿಂದ ನಂಬಿ, ಬಾಯಿಂದ ಯೇಸುವೇ ನನ್ನ ದೇವರು ಅಂತ ಅರಿಕೆ ಮಾಡಿದ್ರೆ ನಿಮ್ಗೆ ಏನಾಗತ್ತೆ? ಎಸ್. ಯಾವ ರಕ್ಷಣೆ? ನಿನ್ನನ್ನ ಮತ್ತೆ ದೇವರು ಇಲ್ಲಿ ಕರ್ಕೊಂಡು ಹೋಗುದಿಲ್ಲ. ನಿನ್ನ ದೇವರು, ನೀನು ಇವತ್ತು ಇಂದು ನೀನು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದರೆ ನಿಮಗೆ ರಕ್ಷಣೆ ಆಗತ್ತೆ. ಏನ್ ರಕ್ಷಣೆ? ಈಗ ಈ ಮನುಷ್ಯ ನಂಬಿದಂತವನು ಸಾಯುವುದಿಲ್ಲ, ಆತನೇನಾಗ್ತಾನೆ? ಹೊಸದಾಗಿ ಹೋಗಿ ಸೀದಾ ದೇವರ ಕಡೆ ಹೋಗ್ತಾನೆ. ಯಾಕೆ? ಯೇಸುವೆ ದೇವರು, ಕರ್ತನ ನಾಮವನ್ನು ಹೇಳಿಕೊಳ್ಳುವ ಎಲ್ಲರಿಗೂ ಏನಾಗುತ್ತೆ? ರಕ್ಷಣೆ ಆಗುತ್ತೆ. If you say that Christ is my Savior, today the salvation is for you. ಇವತ್ತು ನೀನು ಯೇಸುವೇ ನನ್ನ ರಕ್ಷಕನು ಅಂತ ನಂಬಿದ್ರೆ ಆ ರಕ್ಷಣೆ ಇವತ್ತು ದೇವರು ನಿಮಗೆ ಕೊಡುವನಾಗಿದ್ದಾನೆ. ಆಮೇನ್, ಆಮೇನ್. ಎಷ್ಟು ಜನರಿಗೆ ಆ ಯೇಸು ಬೇಕು? ನಿಜವಾಗೂ ಬೇಕಾ? ನನಗಾಗಿ ಯೇಸು ಸತ್ತಿದ್ದ. ನಿಜವಾಗಿ ಹೇಳ್ತೇನೆ, ನಾವು ಯಾರು ಅದಕ್ಕೆ ಅರ್ಹರಲ್ಲ. ನಾವು ನೋಡ್ರಿ, ಒಬ್ಬ ಕ್ರಿಮಿನಲ್, ಒಬ್ಬ ಕೊಲೆ ಮಾಡದಂತ ಪಾತಕ ಅಥವಾ ಕಳ್ಳತನ ಮಾಡಂತ ಒಬ್ಬ ವ್ಯಕ್ತಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕ ಅಂತ ತಿಳ್ಕೊಡ್ರಿ. ಅವನನ್ನ ಕರ್ಕೊಂಡು ಹೋಗಿ ಕೋರ್ಟ್ ಕಟ್ಕಟ್ಟೆಯಲ್ಲಿ ನಿಲ್ಲಿಸಿ, ಇವನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದು ಅಲ್ಲಿ ಜನರು ಸಾಕ್ಷಿ ಹೇಳ್ತಾ ಇದ್ದಾರೆ, ಏನು? ಇವನೇ ಕಳ್ಳತನ ಮಾಡಿದ. ನಾನು ಅಂದ್ ಹೇಳ್ತೇನೆ ನೋಡ್ರಿ, ಅಷ್ಟು ಜನ ಸಾಕ್ಷಿ ಹೇಳಿದಾಗ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬಂದು ಇವನು ಮಾಡಿಲ್ರಿ ನಾನೇ ಮಾಡಿದೆ ಅಂತ ಅವನನ್ನು ಬಿಡುಗಡೆ ಮಾಡಿದ್ರೆ ಆ ಕಳ್ಳನಿಗೆ ಏನಾಗತ್ತೆ? ಎಷ್ಟೋ ಸಂತೋಷ ಅಲ್ಲ? ಯಾಕೆ? ಜೈಲಿಗೆ ಹೋಗೋದ್ರಿಂದ ದೇವರು ಏನ್ ಮಾಡಿದ್ರು? ಅವನನ್ನ ತಪ್ಪಿಸಿದ್ರು. ಇವತ್ತು ಅದೇ ಪ್ರಕಾರ ನರಕಕ್ಕೆ ನಾವೆಲ್ಲ ಪಾಪ ಮಾಡಿದ್ವಿ, ಎಲ್ಲ ತಪ್ಪುಗಳನ್ನು ಮಾಡಿದ್ವಿ. ಈ ಪಾಪಕ್ಕೆ ಒಂದೇ ಶಿಕ್ಷೆ ಏನಂದ್ರೆ ನರಕ. ಆದ್ರೆ ಯೇಸು ಸ್ವಾಮಿ, ನಾವ್ಯಾರು ನರಕಕ್ಕೆ ಹೋಗ್ಬಾರ್ದು. ನಾವೆಲ್ಲರೂ ಎಲ್ಲಿ ಹೋಗ್ಬೇಕು? ಪರಲೋಕಕ್ಕೆ ಹೋಗ್ಬೇಕು. ನಾವೆಲ್ಲರೂ ನಿತ್ಯ ಜೀವಕ್ಕೆ ಸೇರ್ಬೇಕಂತೇಳಿ ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ತನ್ನ ಪ್ರಾಣವನ್ನೇ ಕೊಟ್ಟು. ಹೇಳ್ರಿ, ನಿಮ್ಮನ್ನ ಜನ ಎಷ್ಟು ಪ್ರೀತಿ ಮಾಡ್ಬೋದು? ಯಾರಾದ್ರೂ ನಿಮಗಾಗಿ ಪ್ರಾಣ ಕೊಡಕ್ಕಿದ್ದಾರೆ? ರೆಡಿ ಇದ್ದಾರೆ? ಹೇಳ್ರಿ ನೋಡೋಣ. ಕ್ಯಾನ್ ಯು ಸೇ anybody can give their life for you? No one will give you. They can love you with the money, but can they give their life to you? No. If doctor says, if you want to alive, he should die. Is he ready to die? Nobody will die. Correct? ಈಗ ಡಾಕ್ಟರ್ ಹೇಳ್ತಾರೆ, ನೋಡಪ್ಪ ನಿನ್ನ ಹೆಂಡತಿ ಸಾಯ್ತಾಳೆ, ಅವಳು ಬದುಕ್ಬೇಕಂದ್ರೆ ನೀನ್ ಜೀವ ಕೊಡ್ಬೇಕಂದ್ರೆ ಯಾರು ಕೊಡ್ತೀರಿ? ಯಾವ ಗಂಡ ಕೊಡ್ತೀರಿ? ನಿನ್ನ ಹೆಂಡತಿ ಬದುಕ್ಬೇಕಪ್ಪ, ನೀನ್ ಬದುಕ್ಬೇಕಂದ್ರೆ ನೀ ಸಾಯ್ಬೇಕು ನೋಡಂತಾರೆ. ಯಾರು ಹೇಳ್ತೀರಿ? ನಂದು 2 ಕಿಡ್ನಿಯರ ಕೊಡ್ರಿಪ್ಪ, ನಾ ಸತ್ರು ನಾನು ಹೆಂಡತಿ ಬದುಕ್ಲಿ ಅಂತ ಯಾರು ಹೇಳ್ತಾರ? ಯಾರು ಹೇಳುದಿಲ್ಲ. ಯಾಕೆ ಹೇಳ್ರಿ? ಎಷ್ಟು ಪ್ರೀತಿ ಮಾಡ್ಬೋದು ನಾವು? ಸಾಧ್ಯವಾದಷ್ಟು, ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡಕ್ ಆಗಲ್ಲ ನಮ್ಮಿಂದ. ಬಟ್ ಪ್ರಾಣ ಕೊಡುವಷ್ಟು ಪ್ರೀತಿ ಮಾಡಿದ್ರೆ ಒಬ್ಬರೇ ಯೇಸು ಸ್ವಾಮಿ. ತನ್ನ ಪ್ರಾಣವನ್ನೇ ಕೊಟ್ಟು
ಶಿಲುಬೆ ಮೇಲೆ ತನ್ನ ಮರಣವನ್ನು ಹೊಂದಿದ್ರು. ಯಾಕೆ ಗೊತ್ತಾ? ನಾವೆಲ್ಲರೂ ಪರಲೋಕಕ್ಕೆ ಹೋಗ್ಬೇಕು. ನಿಜವಾದ ಗಿಫ್ಟ್ ಕ್ರಿಸ್ಮಸ್ಗೆ ಯಾರಂದ್ರೆ ಅವರು ಯೇಸು ಸ್ವಾಮಿ. ನಮ್ಮ ನಿಜವಾದ ಗಿಫ್ಟೇ ಯೇಸು ಸ್ವಾಮಿ. ಇವತ್ತು ಆ ಯೇಸುವನ್ನು ನೀವು ನಂಬುವುದಾದ್ರೆ ನಿಜವಾಗಿ ಹೇಳ್ತೇನೆ, ನಿತ್ಯ ರಕ್ಷಣೆ ನಿಮಗೆ ಸಿಗ್ತದೆ, ನಿತ್ಯ ಸ್ವರ್ಗ ನಿಮಗೆ ಸಿಗ್ತದೆ, ಪರಲೋಕದಲ್ಲಿ ಯಾವಾಗ್ಲೂ ಇರ್ತೀರಿ. ಯಾಕೆ? ಯೋಹಾನ 3ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ಆತನ ನಂಬುವನು ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂದು ತನ್ನೊಬ್ಬನೇ ಮಗನನ್ನು ಕೊಟ್ಟನು. God gave his only begotten son for us. ಯಾಕೆ? ನಾವು ನರಕಕ್ಕೆ ಹೋಗಬಾರ್ದು. We should not go to hell. ನಾವು ಪರಲೋಕಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ನಮಗೋಸ್ಕರ ಯೇಸು ಅನ್ನೋದಿಲ್ಲ. ನಿಜವಾಗಿ ಹೇಳ್ತೇನೆ ಪ್ರಿಯರೇ, ನಿಜವಾದ ಕ್ರಿಸ್ಮಸ್ ಗಿಫ್ಟೇ ನಿಮ್ಗೆ ಯೇಸು ಸ್ವಾಮಿ. ಅವನನ್ನೇ ನಿಮ್ ಜೊತೆ ಕರ್ಕೊಂಡು ಹೋಗ್ರಿ. ಯಾವಾಗ್ಲೂ ನಿಮ್ ಲೈಫಲ್ಲಿ ಸಂತೋಷ, ಸಮಾಧಾನ, ಯಾವಾಗ್ಲೂ ಬಿಡುಗಡೆಯಲ್ಲಿ ನೀವು ಜೀವನ ಮಾಡ್ತೀರಿ ನಿಜವಾಗಿ. ಯಾಕಂದ್ರೆ ಇಲ್ಲಿರುವಂತವ್ರು ಅನೇಕರು ಜೀವಂತ ಸಾಕ್ಷಿಗಳಾಗಿದ್ದಾರೆ. ಯೇಸುವನ್ನ ನಂಬುವಾಗ ನಮ್ಮಲ್ಲಿ ಏನೂ ಬದಲಾಗುವುದಿಲ್ಲ. ಬದಲಾಗುವುದು ಒಂದೇ, ನನ್ನ ಸ್ವಭಾವಗಳು. ನಾನು ಪಾಪಿಯಾಗಿದ್ದೆ, ಇವತ್ತು ನೀತಿವಂತನಾಗಿ ಜೀವಿಸ್ತಾ ಇದ್ದೆ. ಮುಂಚೆ ಪಾಪದಲ್ಲಿ ಎಲ್ಲರೂ ಜೀವಿಸ್ತಾ ಇದ್ರು, ಈಗ ನೀತಿವಂತರಾಗಿ ಜೀವಿಸ್ತಾ. ಇಷ್ಟೇ, ಇದೇ ಡಿಫ್ರೆನ್ಸ್. ಇದರಿಂದ ನಂದು ಏನು ಬದಲಾಗುವುದಿಲ್ಲ. ನನ್ನ ಹೆಸರು ಅದೇ ಇದೆ, ನನ್ನ ಜಾತಿ ಅದೇ ಇದೆ, ಬಟ್ ಓನ್ಲಿ ನನ್ನ ಹೃದಯ ಚೇಂಜ್ ಆಗಿದೆ, ನನ್ನಲ್ಲಿ ಸಂತೋಷ ಇದೆ. ನಾವು ಸಾಯ್ಲಿಕ್ಕೆ ಭಯ ಪಡುವುದಿಲ್ಲ. ಯಾಕೆ? ನಮಗ್ ಗೊತ್ತಿದೆ ಇವತ್ತೇ ಸತ್ತು ನಾನು ಪರಲೋಕದಾಗಿರ್ತೇನೆ. ಯಾಕೆ? ನನಗಾಗಿ ಯೇಸು ಸ್ವಾಮಿ ಸತ್ತಿದ್ದಾರೆ, ನಾನು ಯೇಸುವನ್ನ ನಂಬಿದೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಯಾಕೆ ಎಷ್ಟು ದೃಢವಾಗಿ ಹೇಳ್ತಾರೆ? ಯಾಕೆಂದ್ರೆ ನಾನು ಅನ್ನೋದ್ರಲ್ಲಿ ಪವರ್ ಇದೆ. ಈಗ ಯಾರು ಈ ಶರ್ಟ್ ಯಾರ್ದಂತೆ ನೀವು ಹಾಕೊಂಡಿದ್ ಕೇಳಿ ನಂದೇ ಅಂತೀರಿ. ಯಾಕೆ? ನಿಮ್ಗೆ ಗೊತ್ತಿದೆ ನಾನೇ ಕೊಂಡ್ಕೊಂಡಿದ್ದೀನಿ. ಸೇಮ್ ಜೀಸಸ್ ಅದೇ ಹೇಳಿದ್ರು, ಐ ಆಮ್ ದಿ ವೇ, ದ ಟ್ರೂತ್ ಅಂಡ್ ಲೈಫ್. ದೇರ್ ಇಸ್ ನೋ ಅದರ್ ವೇ ಟು ಗೋ ಟು ಹೆವೆನ್, ಓನ್ಲಿ ಥ್ರೂ ಮೀ. ನನ್ನ ಬಿಟ್ಟರೆ ಬೇರೆ ಯಾವ ಮಾರ್ಗ ಇಲ್ಲ ಪರಲೋಕಕ್ಕೆ ಹೋಗ್ಲಿಕ್ಕೆ. ಒಂದೇ ಮಾರ್ಗ, ಅದು ಯಾವುದು? ಯೇಸುವಿನ ಮಾರ್ಗ. ಸೊ ಇದು ನಮ್ಮ ರಕ್ಷಣೆ ಮಾರ್ಗ. ಇವತ್ತು ನೀವು ಆ ಯೇಸುವನ್ನ ನಂಬುವುದಾದ್ರೆ ಖಂಡಿತವಾಗಿ ನಿಮ್ಮ ಲೈಫಲ್ಲಿ ಸಂತೋಷ ಇರ್ತದೆ, ಸಮಾಧಾನ ಇರ್ತದೆ. ನೀವೆಷ್ಟೇ ಪಾಪಗಳನ್ನ ಮಾಡಿದ್ರಿ, ನೀವೆಲ್ಲ ಪಾಪಗಳನ್ನ ದೇವರು ಕ್ಷಮಿಸೋಣ. ಆಮೇಲೆ ಎಷ್ಟು ಜನರಿಗೆ ಯೇಸು ನಂಬಬೇಕು? ನಿಜವಾಗಿ ಹೇಳಿ, ನನಗೆ ಯೇಸುವಿನ ಅವಶ್ಯಕತೆ ಇದೆಯಾ? ಎಸ್. ಹಾಗಾದ್ರೆ ಕಣ್ಣುಗಳನ್ನು ಮುಚ್ಚೋಣ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಾನು ಹೇಳಿದಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ನಿಮಗೆ ನಿಜವಾಗ್ಲೂ ಯೇಸು ಬೇಕಾ? ಇಫ್ ರಿಯಲಿ ವಾಂಟ್ ಟು ಜೀಸಸ್ ಇನ್ ಯುವರ್ ಲೈಫ್, ಪ್ಲೀಸ್ ಪ್ರೇ ವಿತ್ ಮೀ. ನನ್ನೊಟ್ಟಿಗೆ ನೀವೆಲ್ಲರೂ ಪ್ರಾರ್ಥನೆ ಮಾಡಿ. ಎಲ್ಲರೂ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್.